ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಬೇಸಿಗೆ ಮಳೆಗಾಲ ಇನ್ನೇನು ಆರಂಭ ಆಗಬೇಕಷ್ಟೇ. ಬೇಸಿಗೆಯಲ್ಲಿ ಕೊಡಗಿನಾದ್ಯಂತ ಯಾವ ಗ್ರಾಮಕ್ಕೂ ಹೋದ್ರೂ ಅಲ್ಲಿ ಕ್ರೀಡೋತ್ಸವನ ನಾವು ನೋಡ್ತಾ ಇದ್ದೀವಿ. ಅದು ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಟಗ್ ಆಫ್ ವಾರ್ ಇರ್ಬೋದು, ಹಾಕಿ ಇರ್ಬೋದು, ಇನ್ನಿತರ ಎಲ್ಲ ಕ್ರೀಡೆಗಳು ಇವತ್ತು ಕೊಡಗಿನಾದ್ಯಂತ ನಡೀತದೆ. 2026ನ ವಿಶೇಷ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಆಶಯ ಮೇರೆಗೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಬುಡಕಟ್ಟು ಜನರಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಪ್ರಾರಂಭಿಸಿದ್ದಾರೆ. ಇದು ಇದುವರೆಗೆ ಯಾವ ಸರ್ಕಾರವೂ ಮಾಡದ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಬೇಕಾಗ್ತದೆ. ಇದು ಬಾಯಿ ಮಾತಲ್ಲಿ ಬಹಳ ನಾವು ಹೇಳಿ ಚಪ್ಪಳೆ ಮಾಡ್ತಿರ್ತೀವಿ. ಆ ಬುಡಕಟ್ಟು ಮಕ್ಕಳಿಗೆ ಕ್ರೀಡಾ ಪಂದ್ಯಾಟವನ್ನ ಆಯೋಜನೆ ಮಾಡುವ ಹಿಂದೆ ಬಹಳಷ್ಟು ವಿಷಯಗಳು ಅಡಗಿದೆ. ಒಂದು, ಕೈಯಲ್ಲಿ ಕಾಸಿರೋನು ಕಾಲಿಗೆ ಒಳ್ಳೆ ಬೂಟ್ ಹಾಕೊಂಡು ಕೈಯಲ್ಲಿ ಬ್ಯಾಟು, ಟ್ರ್ಯಾಕ್ ಸೂಟು ಎಲ್ಲ ಹಾಕಿ ತಂದೆ ತಾಯಿಗಳು ಕಾರಲ್ಲಿ, ಜೀಪಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಆದರೆ ಅದರಿಂದ ವಂಚಿತರಾದಂತಹ ಬುಡಕಟ್ಟು ಜನರಿಗೆ ಹೇಗೆ ಸಾಧ್ಯ? ಅವರಿಗೆ ಪ್ರತಿಭೆ ಇಲ್ವಾ? ಇದನ್ನು ನಾನು ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದಾಗ ಮುಖ್ಯಮಂತ್ರಿ ಹೇಳಿದರು, ಪ್ರಸ್ತುತ ವರ್ಷದಿಂದಲೇ ಬುಡಕಟ್ಟು ಜನರಿಗೆ ವಿಶೇಷವಾಗಿ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ ಅನುಮತಿನ ಕೊಟ್ಟರು. ಕೇವಲ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ 31 ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ಬುಡಕಟ್ಟು ಜನರಿಗೆ ವಿಶೇಷವಾದ ಕ್ರೀಡಾ ಪಂದ್ಯಾಟವನ್ನ ಈ ಸರ್ಕಾರ ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶಕ್ಕೆ ಖಾಸಗಿ ಬಸ್ಸನ್ನ ಕಳಿಸಿ ಬಸ್ಸಿನ ಮೂಲಕ ಅಲ್ಲಿಯ ಕ್ರೀಡಾಪಟುಗಳನ್ನ ಕರೆದುಕೊಂಡು ಬಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರಿಗೆ ವಸತಿ ಸೌಕರ್ಯವನ್ನು ಮಾಡಿ ಅವರಿಗೆ 2 ದಿನ ಊಟ ಉಪಚಾರಗಳನ್ನು ಕೊಟ್ಟಿದ್ದೇ ಅಲ್ಲದೆ ಅವರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿ ಅದರಲ್ಲಿ ವಿಜೇತರಾದವರಿಗೆ ಚಿನ್ನಕ್ಕೆ 2,000, ಬೆಳ್ಳಿ ಪದಕಕ್ಕೆ 1,500, ಕಂಚಿ ಪದಕದವರಿಗೆ 1,000 ರೂಪಾಯಿ ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮವನ್ನ ಈ ಸರ್ಕಾರ ತಗೊಂಡಿದೆ. ಅದೇ ರೀತಿ ಯಾರಿಗೆ ಹಣ ಸಿಗಲಿಲ್ಲ, ಜಿಲ್ಲಾಧಿಕಾರಿಗಳ ಸಹಿಗೆ ಹೋಗಿರ್ತದೆ ಚೆಕ್ಕು. ಅದು ಬಂದ ತಕ್ಷಣ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅದರಲ್ಲಿ ಯಾರು ವಿಜೇತರು ಅವರಿಗೆ ದುಡ್ಡು ಕೊಡುವ ಕೆಲಸವನ್ನು ಸಹ ಮಾಡ್ತಾರೆ. ಯಾರಿಗಾದ್ರೂ ಭಾಗವಹಿಸಿ ಚಿನ್ನ, ಬೆಳ್ಳಿ, ಕಂಚು ತೆಗೆದು ಅವರಿಗೆ ಹಣ ಸಿಗಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಸಂಪರ್ಕಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಹೇಳಿ ಅವರಿಗೆ ಹಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ಈ ಸರ್ಕಾರದ ಬದ್ಧತೆ ನಮ್ಮ ದುರ್ಬಲ ವರ್ಗದವರಿಗೆ ಹೇಳೋದನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಇದೇ ಮಾತನ್ನ ಇನ್ನೊಂದು ಹೇಳಿದೆ, ಇವತ್ತು ಕ್ರೀಡಾ ಶಾಲೆಗಳಿದೆ, ಅದು ಎಲ್ರಿಗಾಗಿದೆ. ಆದರೆ ಆ ಬುಡಕಟ್ಟು ಜನರಿಗೆ ಅದರಲ್ಲಿ ಸಿಗುವಂತ ಮಕ್ಕಳಿಗೆ ಸಿಗುವಂತ ಪ್ರವೇಶ ಒಂದು 100 ಮಕ್ಕಳಿದ್ರೆ ಒಂದು 3-4 ಮಕ್ಕಳಿಗೆ ಸಿಗ್ತಾರೆ, ಅದು ಹೋದವರಿಗೆ. ಅದಕ್ಕೂ ದೊಡ್ಡ ದೊಡ್ಡ ಜನರು, ಜಮೀನ್ದಾರರ ಮಾತು, ಫೋನು,
ಇದೆಲ್ಲ ನಡೆದಿಲ್ಲ ಇನ್ನು ಮುಂದೆ ಸ್ನೇಹಿತ ಜಗದೀಶ್ ಅವರೇ. ಅದಕ್ಕಾಗಿ ಬಡ್ಜೆಟ್ಗಿಂತ ಮೊದಲು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ, ಗಿರಿಜನರಿಗೆ ಪ್ರತ್ಯೇಕವಾಗಿ ಕೊಡಗಿಗೆ ಒಂದು ಕ್ರೀಡಾ ವಸತಿ ನಿಲಯ, ಕ್ರೀಡಾ ಶಾಲೆ ಬೇಕು ಅಂತ ಕೇಳಿದಾಗೆ ಮಂಜೂರಾತಿ ಕೊಟ್ಟಿದ್ದಾರೆ. 2 ಶಾಲೆಗಳನ್ನು ಕೇಳದೆ ನಿಮ್ಮಂಗೆ ಬಿಲ್ಲುಗಾರಿಕೆಯಲ್ಲಿ, ಹಾಕಿ ಆಟದಲ್ಲಿ, ಓಟದಲ್ಲಿ ಒಳ್ಳೆ ಪರಿಣಿತಿ ಇರುವಂತ ಲಂಬಾಣಿ ಜನಾಂಗ ಇದ್ದಾರೆ. ಲಂಬಾಣಿ ಜನಾಂಗವನ್ನು ನಾವು ಗುರುತಿಸಿಕೊಂಡು 2 ಕ್ರೀಡಾ ಶಾಲೆಯನ್ನು ಕೇಳಿದೀನಿ. ಒಂದು ಕೊಡಗಿಗೆ, ಇದೊಂದು ರಾಯಚೂರಿಗೆ. ಅದು ಕೊಡಗಿನ ಶಾಲೆ ತಕ್ಷಣ ಮಂಜೂರಾಯಿತು. ಯಾಕಂದ್ರೆ ನಮ್ಮ ಪೊನ್ನಳ ಶಾಸಕರು ಇರೋದ್ರಿಂದ ನನಗೆ ಬಹಳ ಸುಲಭ ಆಯಿತು. ನಮ್ಮ ಶಾಸಕರಾದ ಪೊನ್ನಣ್ಣನವರ ಮೇಲುಸ್ತುವಾರಿಯಿಂದ ಮಂಜೂರಾಗಿ ಬಂದಿದೆ. ಅದು ಎಲ್ಲಿ ಪ್ರಾರಂಭಿಸಬೇಕು, ತಿತಿಮತಿಯಲ್ಲಿ ಮಾಡಬೇಕಾ, ಪೊನ್ನಪೇಟೆಯಲ್ಲಿ ಮಾಡಬೇಕಾ, ಹಾತೂರಿನಲ್ಲಿ ಮಾಡಬೇಕಾ, ಅಲ್ಲ ವಿಮಾಡದಲ್ಲಿ ಮಾಡಬೇಕಾ ಅಂತೇಳಿ ಇವತ್ತು ಚರ್ಚೆಯಲ್ಲಿದ್ದೀವಿ. ಅದನ್ನು ನಾನು ಮತ್ತು ನಮ್ಮ MLA ಅವರು, ನನ್ನ ಆಸೆ ತಿತಿಮತಿಯಲ್ಲಿ ಆಗಬೇಕು ಅಂತೇಳಿ. ಆದರೆ ತಿತಿಮತಿಯಲ್ಲಿ ಆದರೆ ಚಪ್ಪಳದಲ್ಲಿ ನಿಜ, ತಿತಿಮತಿಯಲ್ಲಿ ಆದರೆ ಸದ್ಯಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತುಂಬಾ ವರ್ಷ ಹಿಡಿತದೆ. ಇಲ್ಲಿ ವಸತಿ ನಿಲಯ ಆಗಬೇಕು, ಮೈದಾನ ಆಗಬೇಕು, ಎಷ್ಟೋ ಟರ್ಫ್ ಆಗಬೇಕು. ಇಲ್ಲಿ ಕ್ರಿಕೆಟ್ ಮತ್ತೆ ಬಿಲ್ಲುಗಾರಿಕೆ, ಸಾರಿ ಅಥ್ಲೆಟಿಕ್ಸ್, ಆಟೋಟ ಮತ್ತು ಬಿಲ್ಲುಗಾರಿಕೆ ಮತ್ತೆ ಇನ್ಯಾವುದು 3 ಕ್ರೀಡೆಯನ್ನು ನಾನು ಸೂಚಿಸಿದ್ದೀನಿ. ಒಂದು ಬಿಲ್ಲುಗಾರಿಕೆ, ಇನ್ನೊಂದು ಓಟ, ಇನ್ನೊಂದು ಮರ್ತೋಯ್ತು, ಏನೋ ಒಂದು ತೋರಿಸಿ 3 ಕ್ರೀಡೆನ ನಾನು ಸೇರ್ಪಡೆಗೊಳಿಸಿದ್ದೀನಿ. ಅದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಕ್ರೀಡಾ ಶಾಲೆ ಮಂಜೂರಾಗಿರ್ತದೆ. ಅದು ಸಂಶಯ ಏನಂದ್ರೆ ಬಡ್ಜೆಟ್ ಪುಸ್ತಕ ಇದೆ ಸರ್ಕಾರದ ಬಡ್ಜೆಟ್ ಪುಸ್ತಕದಲ್ಲೇ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸದನದಲ್ಲಿ ಘೋಷಣೆ ಮಾಡಿದ್ದಾರೆ. ಹೇಳೋ ಹೆಮ್ಮೆ ವಿಷಯನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಜಾಸ್ತಿ ಮಾತಾಡೋದಿಲ್ಲ, ಆದ್ರೆ ನಿಮಗೆ ಪ್ರಯೋಜನ ಆಗುವಂತ ಮಾತನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಶಾಲೆಯಲ್ಲಿ ಸ್ಕೂಲ್ ಗೇಮ್ಸ್ ನಡೀತಾ ಇದೆ ಅಲ್ಲ, SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಇದು ಕೇಂದ್ರ ಸರ್ಕಾರದ ಮಾತ್ರ ಯೋಜನೆ. ಇದು ಸುಮಾರು 25 ವರ್ಷದಿಂದ ಇದೆ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇವತ್ತು ನಮ್ಮ ಅಶ್ವಿನಿ ನಾಚಪ್ಪ ಹೆಸರು ಕೇಳಿದ್ದೀರಾ? ಗೋಣಿಗೊಪ್ಪಲು ಅಶ್ವಿನಿ ನಾಚಪ್ಪರು ಈ ಇದರಲ್ಲೇ ಸ್ಕೂಲ್ ಗೇಮ್ಸ್ SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದಿಂದಲೇ ಅವರು ರಾಷ್ಟ್ರಕ್ಕೆ ಆಟವನ್ನು ಆಡಿ ಓಟದಲ್ಲಿ ಚಿನ್ನದ ಪದಕವನ್ನು ಗೆದ್ದು PT ಉಷಾವನ್ನ ಸೋಲಿಸಿದ ಒಂದು ಮಹಿಳೆ ಇದ್ರೆ ಅದು ಅಶ್ವಿನಿ ನಾಚಪ್ಪನವರು. ಅದು ಯಾರಿಗೂ ಗೊತ್ತಿಲ್ಲ. ಅದರಿಂದ ನಾನು ಹೇಳಿದ್ದೀನಿ, SGFI ನಿಮ್ಮ ಮಕ್ಕಳು ನಾಳೆ BA ಓದ್ತಾರ, MA ಓದ್ತಾರ, ನನಗೆ ಅನುಮಾನ. ಎಷ್ಟು ಮಕ್ಕಳು ಚಂದನ ನಮ್ಮ ಚುಬ್ರನ್ನು ಮಕ್ಕಳು ಓದಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಮಕ್ಕಳು BA MA ಇಂಜಿನಿಯರಿಂಗ್ ಓದ್ತಾರೆ? ಆದ್ರೆ SLC ಅಂತೂ ಖಂಡಿತ ಮಾಡ್ತಾರೆ ಅಲ್ವೇ? ಅದರಿಂದ SGFI ಆಟದಲ್ಲಿ ಯಾರು ಪಾಲ್ಗೊಳ್ತಾ ಇದ್ದೀರಾ, SGFI ಯಾರು ಚಿನ್ನದ ಪದಕ, ಬೆಳ್ಳಿ ಪದಕವನ್ನು ತೆಗಿತೀರಾ, ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ನೀವು ಆಯ್ಕೆ ಮಾಡಿ ಹೋಗ್ತೀರಾ, ಇವರಿಗೆ ಇವತ್ತು ನಮ್ಮ ಸರ್ಕಾರ ಎಲ್ಲರಿಗೆ ಸೇರಿ 2% ನೌಕರಿ, ಸರ್ಕಾರದ ಉದ್ಯೋಗದಲ್ಲಿ 2% ಉದ್ಯೋಗದ ಮೀಸಲಾತಿಯನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಮಾಡಿದ್ದಾರೆ. ಅದನ್ನು ನೀವು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರಿಂದ ನಾಳೆ D ಗ್ರೂಪ್ ನೌಕರರು, ಯಾವುದೇ ಕಚೇರಿಯಲ್ಲಿ D ಗ್ರೂಪ್ ನೌಕರರು ಇದ್ದಿದ್ರ ಕೆಲಸ ನೌಕರಿಗೆ ತಾವು ಅರ್ಜಿನ ಕೊಡ್ಬೋದು. 2% ಅಂತಂದ್ರೆ ಬಹಳ ಕಮ್ಮಿ ನೀವು ನೆನೆಸಬೇಡಿ, ಅದು ಬಹಳ ದೊಡ್ಡದಾಗಿ ಜನರಿಗೆ ಅವಕಾಶ ಸಿಗ್ತದೆ. ಅದರಿಂದ ಈ SGFI ಕ್ರೀಡೆಗೆ ಯಾರು ಮನೆಯಲ್ಲಿ ಕೂರಬೇಡಿ, ತಾವು ಭಾಗವಹಿಸಬೇಕು. ಅದರಲ್ಲಿ ಪದಕಗಳು ಅಂತ ತಾವು ಹೋಗಿದ್ದೇಳಿ ಹೇಳುತ್ತಾ, ನಮ್ಮ ಆದಿವಾಸಿ ಪುರುಷರ ಮತ್ತು ಮಹಿಳೆಯರ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಆಗಲಿ. ನಮ್ಮ MLA ಅವರು ಕ್ಷೇತ್ರದಲ್ಲಿ ಇದ್ದಿದ್ರೆ ಖಂಡಿತ ಅವರು ಬರ್ತಿದ್ರು. ಅವರ ಶುಭಾಶಯಗಳನ್ನು ಸಹ ನಾನು ಬೆಳಿಗ್ಗೆ ಫೋನ್ ಮಾಡುವಾಗ ನನಗೆ ಬರ್ಲಿಕ್ಕಾಗೋದಿಲ್ಲ, ಅವರು ಬೆಂಗಳೂರಿನಲ್ಲಿದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಇವತ್ತು ಅವರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಇವತ್ತು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಸಹ ಇದೆ, ಅದಕ್ಕೂ ಸಹ ಅವರಿಗೆ ಬರ್ಲಿಕ್ಕೆ ಆಗೋದಿಲ್ಲ.
ಅವರ ಶುಭಾಶಯ ಸಹ ನಿಮಗೆ ಕಳಿಸ್ತಿದ್ದೀನಿ. ಮಕ್ಕಳೇ, ತಾವುಗಳು ಉತ್ತಮವಾಗಿ ಆಟವನ್ನು ಆಡಿ ನಮ್ಮ ಜಿಲ್ಲೆ ಹೆಸರನ್ನು ಮುಂದಕ್ಕೆ ತರಬೇಕು ಅಂತೇಳಿ ಕೇಳ್ಕೊಂಡು ನನ್ನನ್ನು ಆಹ್ವಾನಿಸಿ ಆತ್ಮೀಯವಾಗಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ನನ್ನ ಹೆಸರು ರೋಹಿಣಿ ಅಂತ. ನಾನು ಇಲ್ಲಿ ಸ್ಥಳೀಯ ನಿವಾಸಿ 11th ಮೈಲು. ನಾವು ಈ ವರ್ಷ ಮೊದಲನೇ ವರ್ಷ ಆದಿವಾಸಿ ಮಹಿಳೆಯರ ಮತ್ತು ಪುರುಷರ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೀವಿ. ಇದು 5 ದಿವಸದ ಒಂದು ಕಾರ್ಯಕ್ರಮ ಇರ್ತದೆ. ಯಾವಾಗಲೂ ಕೆಲಸ ಅಂತ ಕೂಲಿ ಕೆಲಸ ಮಾಡೋ ನಮಗೆ ವರ್ಷದಲ್ಲಿ ಒಂದು ದಿನ ಇದು ಒಂದು ಹಬ್ಬ ಥರ ಮಾಡೋಣ. ನಾವೆಲ್ಲರೂ ಬಂದಿದ್ದೀವಿ, ನೀವೆಲ್ಲರೂ ಬರಬೇಕು, ಎಂಜಾಯ್ ಮಾಡೋಣ. ತುಂಬ ಖುಷಿಯಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಸಂಧ್ಯಾ, ನಾನು ಈ ಸ್ಥಳೀಯ ನಿವಾಸಿ. ನಾವು ಇದೇ ಮೊದಲ ಬಾರಿಗೆ ಕ್ರಿಕೆಟ್ ಪಂದ್ಯ ಇಟ್ಟಿರೋದು, ಅಂದರೆ ಆದಿವಾಸಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ. ನಮ್ಮ ಇಲ್ಲಿ 5 ದಿನನೂ ಊಟದ ವ್ಯವಸ್ಥೆ ಉಂಟು. ನೀವು ಬನ್ನಿ, ನಿಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಬನ್ನಿ. ಇದು ನಮ್ಮ ಒಂದು ಕುಟುಂಬ. ಎಲ್ಲರೂ ಬನ್ನಿ, ನಾವೆಲ್ಲರೂ ಸೇರಿ ಒಂದು ಅಡಿಗೆ ಮಾಡ್ತಿದ್ವಿ. ಮತ್ತು ನೀವೆಲ್ಲರೂ ಬನ್ನಿ. ನಮ್ಮ ಒಂದು ಆಚರಣೆ ಏನಂತಂದರೆ, ನಾವು ಬಂದವ್ರನ್ನ ಯಾರನ್ನ ಹಸುವಿನಿಂದ ಕಳಿಸಲ್ಲ. ಎಲ್ರಿಗೂ ಮಧ್ಯಾಹ್ನದ ಊಟ ವ್ಯವಸ್ಥೆ ಎಲ್ರಿಗೂ ಉಂಟು. ಎಲ್ಲರೂ ಬನ್ನಿ, ಊಟ ಮಾಡ್ಕೊಂಡು ಹೋಗಿ, ಆಟ ನೋಡಿ ಸಂತೋಷದಿಂದ ಹೋಗಿ. ಭಾಗ್ಯವತಿ, ನಾನು ಇಲ್ಲೇ 11th ಮೈಲಲ್ಲಿರೋದು. ನಾವೇ ಇಲ್ಲಿ ಒಂದು ಫ್ಯಾಮಿಲಿ ಟೂರ್ನಮೆಂಟ್ ಇಟ್ಟಿರೋದು. ಅಂದರೆ ನಮ್ಮಂಥ ಆದಿವಾಸಿಗಳಿಗೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅಂತ ಒಂದು ಸಮಾಜದಿಂದ ಒಂದು ನಮ್ಮಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ, ಅವ್ರದ್ದು ಒಂದು ಜ್ಞಾಪಕಸ್ಥವಾಗಿ ಒಂದು ಟೂರ್ನಮೆಂಟ್ ಇಟ್ಟಿದ್ದೀವಿ. ಅಂದರೆ ಇಷ್ಟು ವರ್ಷ ಹೊರಗಡೆ ಹೋಗಿ ಬೇರೆಯವರು ಇಡ್ತಿದ್ದ ಟೂರ್ನಮೆಂಟಲ್ಲಿ ಆಡ್ತಿದ್ದೋ. ಇದೇ ಮೊದಲನೇ ವರ್ಷದಲ್ಲಿ ನಮ್ಮ ಹುಡುಗರು, ನಮ್ಮ ಫ್ಯಾಮಿಲಿಯವರು, ಅಂದರೆ ಅಣ್ಣ ತಮ್ಮಂದಿರು, ನಮ್ಮ ಚಿಕ್ಕಮ್ಮಂದಿರು, ಅಕ್ಕಂದಿರು, ಚಿಕ್ಕಪ್ಪಂದಿರು ಎಲ್ಲ ಒಂದು ಫ್ಯಾಮಿಲಿಯಾಗಿ ಒಂದು ಟೂರ್ನಮೆಂಟ್ ಇಟ್ಟಿದ್ದೀವಿ. ಇದೇ ಮೊದಲನೇ ಸಲ ಈ ಎಲ್ಲ ಜವಾಬ್ದಾರಿ, ಅಂದರೆ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಎಲ್ಲ ಅವರವರೇ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಪಂದ್ಯವನ್ನು ನಡೆಸ್ತಿದ್ದಾರೆ. ನೀವು ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಅದ್ದೂರಿಯಾದಂಥ ಒಂದು ಕ್ರೀಡಾಕೂಟ ಈ ಒಂದು ಶಾಲಾ ಮೈದಾನ ನಡೀತಾ ಇದೆ. ಇದು ಪ್ರಥಮ ವರ್ಷದ ನಮ್ಮ ಆತ್ಮೀಯ ಸ್ನೇಹಿತ, ಅಂದರೆ ಆತ್ಮೀಯ ಸ್ನೇಹಿತ ಅಂತ ಹೇಳಬೇಕು. ಯಾವತ್ತೂ ನಮ್ಮ ಜೊತೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇರ್ತಾ ಇತ್ತು. ಅವರು ಇವತ್ತು ನಮ್ಮನ್ನು ಬಿಟ್ಟು ಸ್ವರ್ಗದಲ್ಲಿದ್ದಾರೆ. ಶ್ರೀ ಶಶಿಕುಮಾರ್ ಅವರ ಜ್ಞಾಪಕಾರ್ಥವಾಗಿ 11th ಮೈಲ್ ಹುಡುಗರು ಒಂದು ಮಾತು ಹೇಳಿದ್ರು. ನಾನು ಅಫ್ರೂಸ್ ಇರುವಾಗ, ಅಣ್ಣ ಬನ್ನಿ, ಈ ಥರ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ, ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಸಡನ್ ಆಗಿ ನಾವು ಬರೀ 10-15-12 ದಿನದಲ್ಲಿ ಈ ಥರ ಒಂದು ಆಯೋಜನೆ ಮಾಡಿ ಎಲ್ಲ ಹುಡುಗರು, ಪ್ರತಿಯೊಂದು ಹುಡುಗರು, ಕಮಿಟಿ ಹುಡುಗರು ನಮ್ಮನ್ನು ಸಹಕರಿಸಿ, ಎಲ್ಲ ದಾನಿಗಳು ಇವತ್ತು MLA ಬರಬೇಕಾಯ್ತು. ಅವರು ಇವತ್ತು ಬೆಂಗಳೂರು ಹೋಗಿ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರು. ಇವತ್ತು ಅರುಣ್ ಮಾಸ್ಟರ್ ಸರ್ ಬಂದರು. ಇನ್ನು ಫೈನಲ್ ಹಲವಾರು ಜನ ಮುಖ್ಯ ಅತಿಥಿಗಳು ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಇವರ ಶ್ರಮ ಅಂತಂದ್ರೆ, ಇವರು ಯಾವುದೇ ಸಮಯದಲ್ಲಿ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡ್ತಾ ಇತ್ತು. ಅಣ್ಣ ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಣ್ಣ. ಅವ್ರಿಗೆ ಯಾವುದೇ ಐಡಿಯಾಸ್ ಇಲ್ಲ. ಈ ಆಟ ಆಡ್ತಾರೆ ಅಷ್ಟೇ ಬಿಟ್ಟು ಕ್ರೀಡಾಕೂಟ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಆ ಜವಾಬ್ದಾರಿ ಬಂದಿದ್ದು. ಇದು 2-3 ದಿವಸ ಈ ಕಡೆ ಅದ್ದೂರಿಯಾದ ಈ ಒಂದು ಪಂದ್ಯಾವಳಿ ಸೀಸನ್ 1 ನಡೀತಾ ಇದೆ. ಮುಂದಿನ ವರ್ಷ ನಾನು ಹೇಳಿದ್ದೀನಿ, ಎಲ್ಲ ವರ್ಷ ನಮಗೆ ನಿಮ್ಮ ಜೊತೆ ಬೇಕಾದ್ರೆ ಎಲ್ಲ ಸಹಕಾರ ಇರ್ತೀನಿ. ನೀವು ಸ್ವಲ್ಪ ಓಡಾಡಿ ಯಾವ ರೀತಿಯಲ್ಲಿ ಮಾಡಬೇಕು, ಆಯೋಜನೆ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಇವತ್ತು ಮುಂದೆ ತಂದೀನಿ. ಒಳ್ಳೆ ಹುಡುಗರು, ನಾವು ಏನೇ ಹೇಳಿದ್ರು ಅದಕ್ಕೆ ಸಿದ್ಧವಾಗಿ ಬದ್ಧರಾಗಿರ್ತಾರೆ. ಅವರಿಗೆ ನಾನು ಮೊದಲನಾಗಿ ಅವರು ಧನ್ಯವಾದಗಳು ಮಾಡ್ತಾ ಇದ್ದೀನಿ. ಮುಂದಕ್ಕೆ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಪಂದ್ಯಾವಳಿಯ ಕೇಂದ್ರ ಬಿಂದು ಶಶಿಕುಮಾರ್ ಅವರು. ಈ ಶಶಿಕುಮಾರ್ ಜ್ಞಾಪಕಾರ್ಥವಾಗಿ ಮೊದಲನೇ ವರ್ಷದ ಪಂದ್ಯಾಟವನ್ನು ಆಯೋಜನೆಗೊಳಿಸಿದ ನಮ್ಮ 11th ಮೈಲ್ಸ್ ಬ್ಲೂ ಬಾಯ್ಸ್ ತಂಡದವರಿಗೆ ಅಭಿನಂದನೆಗಳು ಮೊದಲಿಗೆ ತಿಳಿಸ್ತಾ ಇದ್ದೇನೆ. ಹಾಗೂ ಈ ಕ್ರೀಡೆಯನ್ನು ನಡೆಸಲು ಅತಿ ಹೆಚ್ಚು ಶ್ರಮವನ್ನು ಪಟ್ಟಿದ್ದಾರೆ ಅಲ್ಲಿನ 11th ಮೈಲು ಬಾಯ್ಸ್ ಹಾಗೂ ಅಲ್ಲಿನ ಲೇಡೀಸು ಎಲ್ಲರೂ. ಇವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಕ್ರೀಡಾಪಟುವಿಗೆ ಮುಖ್ಯದಾಗಿ ಮ್ಯಾನೇಜ್ಮೆಂಟ್ ಒಂದು ಕಮಿಟಿ ಅಂತ ಮಾಡ್ಕೊಂಡಿದ್ವಿ, ನಾನು ಹಾಗೂ ಮುಸ್ತಫನವರು. ಇವ್ರನ್ನೆಲ್ಲ ಒಗ್ಗೂಡಿಸಿ ಮೊದಲನೇ ಒಂದು ಮೀಟಿಂಗ್ ಮಾಡಿ, ಆ ಮೀಟಿಂಗಲ್ಲಿ ಪ್ರತಿಯೊಬ್ಬರಿಗೊಂದೊಂದು ಕಾರ್ಯವನ್ನು ಒಪ್ಪಿಸಿದ್ವಿ. ಈ ಡೊನೇಷನ್ಗೆ ಒಬ್ಬರು, ಕ್ರೀಡಾಂಗಣ ಕ್ಲೀನ್ ಮಾಡ್ಲಿಕ್ಕೆ ಒಬ್ಬರು, ಕ್ರೀಡಾಂಗಣ ತಯಾರು ಮಾಡ್ಲಿಕ್ಕೆ ಒಬ್ಬರು ಅಂತೆಲ್ಲ ಪ್ರತಿಯೊಬ್ಬರು ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ. ಹಾಗೂ ಈ ಕ್ರೀಡೆ ಇಷ್ಟು ಅದ್ಧೂರಿಯಾಗಿ ನಡೆಯೋಕ್ಕೆ ಇವರೆಲ್ಲರ ಶ್ರಮ ಇದೆ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಿದ್ದೇನೆ. ನನ್ನ ಹೆಸರು ಸುಜ್ಜಿನು. ನಾವು ನಮ್ಮ ಅಣ್ಣಂದು ಒಂದು
ಹೆಸರಿಂದ ಒಂದು ಟೂರ್ನಮೆಂಟು ಇಡುವ ಅಂತ ಒಂದು ಐಡಿಯಾ ಹಾಕಿ ಮತ್ತು ಫಸ್ಟಾಗಿ ಇವರಿಬ್ಬರಿಗೆ ತುಂಬ ಥ್ಯಾಂಕ್ ಯು. ಯಾಕೆಂದರೆ ತುಂಬ ಸಹಾಯ ಮಾಡಿದ್ದಾರೆ. ಏನೇ ಆಗಲಿ ಇವರು ಅಷ್ಟೇ ಡೊನೇಷನ್ಗೆ ಹೋಗೋತಿ ಅಷ್ಟೇ ಇವರು ತುಂಬ ಕಷ್ಟಪಟ್ಟಿದ್ದಾರೆ. ಇವರು ಅಷ್ಟೇ ನಮಗೆ ಇವರು ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಾವು ಅಷ್ಟೇ ನಮ್ಮ ಹುಡುಗರು ಅಷ್ಟೇ ಎಲ್ಲರೂ ಅಷ್ಟೇ ಪಿಚ್ಚು ಕೆಲಸ ಆಗಲಿ ಏನೇ ಕೆಲಸ ಆಗಲಿ ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಅದೊಂದು ಈ ಟೂರ್ನಮೆಂಟ್ ಒಂದು ಚೆನ್ನಾಗಿ ಆಗಲಿ ಅದೊಂದು ಆಸೆ. ಮತ್ತು ನಮ್ಮ ಈ ಪಂದ್ಯಾಟದಲ್ಲಿ ಟೋಟಲ್ ಬಾಯ್ಸ್ಗಳದು 68 ಟೀಮ್ ಇದ್ದೀವಿ, ಗರ್ಲ್ಸ್ಗಳದು 11 ಟೀಮ್ ಇದೆ. ಮತ್ತು 5 ದಿನ ಮ್ಯಾಚ್ ನಡೆಯುತ್ತದೆ. ಅದೇ ರೀತಿಯಲ್ಲಿ 5 ದಿನಕ್ಕೆ ಒಂದು ಊಟದ ವ್ಯವಸ್ಥೆ ಇದೆ. ಫೈನಲ್ ಡೇ ಚಿಕನು, ಗೀ ರೈಸು ಅದೆಲ್ಲ ವ್ಯವಸ್ಥೆ ಇದೆ. ಎಲ್ಲರೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಬಂದು ಎಲ್ಲ ಊಟ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲ ಹೋಗ್ಬೋದು. ಮತ್ತು ಎಲ್ಲರೂ ಅಷ್ಟೇ ಬಂದು ನಮ್ಮ ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕು. ಎಲ್ಲ ಜನಸಂಖ್ಯೆ ನಮಗೆ ಕಂಡಲ್ಲಿ ಎಲ್ರಿಗೂ ಒಂದು ಇದಾಗುತ್ತೆ. ಮತ್ತು ಈ ಟೂರ್ನಮೆಂಟು ಚೆನ್ನಾಗಿರುತ್ತೆ ಜನಸಂಖ್ಯೆ ಕಂಡಲ್ಲಿ. ನಮ್ಮ ತಿತಿಮತಿಯಲ್ಲಿ ಮ್ಯಾಚ್ ಇಟ್ಟಿದ್ದಾರೆ. ನಮ್ಮವರೇ ಇಟ್ಟಿರೋದು, ನಮ್ಮ ಕಾಲೋನಿಯವರು ತಿತಿಮತಿಯಲ್ಲಿ ಈ ವರ್ಷ ಇಟ್ಟಿರೋದು. ಇದೇ ಫಸ್ಟ್ ಟೈಮು ಹುಡುಗಿ ಮತ್ತು ಹುಡುಗರಿಗೋಸ್ಕರ. ಎಲ್ಲರೂ ಬನ್ನಿ ನೋಡೋಕ್ಕೆ. ನಾವು ಕೆಲಸ ಬಿಟ್ಟು ಬಂದಿದ್ದೀವಿ ಆಟ ಆಡಬೇಕು ಅಂತ. ನೀವು ಬನ್ನಿ ಹುಡುಗಿರು ಎಲ್ಲ ಆಟಾಡಿ ಗೆದ್ದು ನೋಡಿ. ನಮ್ಮ ಕಾಲೋನಿಯವರು ನಮ್ಮ ಹುಡುಗರು ಒಟ್ಟಿರೋದು. ನೀವು ಆಟಾಡಿ ಹೆಂಗಿದೆ ಅಂತ ನೋಡಿ ಇನ್ನೊಂದ್ಸಲಿಗೆ ಇರೋತ್ತಿಗೆನೂ ನೀವು ಎಲ್ಲರಿಗೆ ನಿಮ್ಮ ಕುಟುಂಬದವರಿಗೆ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ಹೇಳ್ಬಿಟ್ಟು ಅವ್ರದನ್ನು ಕರ್ಕೊಬರಕ್ಕೆ ನೋಡಿ. ನಮ್ಮ ಈ ಮ್ಯಾಚಲ್ಲಿ ಏನಂತಂದ್ರೆ ಊಟದ ವ್ಯವಸ್ಥೆ ಸತ ಇದೆ, ಹಾಗೆ ಫೈನಲಿಗೆ ಚಿಕನ್ ಕೂಡ ಇದೆ. ಖಂಡಿತ ಬನ್ನಿ ಊಟ ಮಾಡಿ. ಮಧ್ಯಾಹ್ನದ ಊಟ ಹೇಗಿದೆ ಅಂತ ನೀವು ರುಚಿ ನೋಡಿ ಹೇಳ್ಬೇಕು. ನಮ್ಮದೇ ಮ್ಯಾಚ್ ಅಲ್ವಾ, ನಾವೆಲ್ಲ ಫ್ರೆಂಡ್ಸ್ ಆಗಿ ಬಂದಿದ್ವಿ, ಫ್ಯಾಮಿಲಿ ಕೂಡ ಬಂದಿದೆ. ನಿಮ್ಮ ಫ್ಯಾಮಿಲಿನ ಕರ್ಕೊಂಬನ್ನಿ, ಹಾಗೆ ನಿಮ್ಮ ಪಕ್ಕದವ್ರನ್ನ ಕರ್ಕೊಂಬನ್ನಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.